ಕಣ್ಣು ಬಗ್ಗೆ ಒಂದಷ್ಟು ವಿಷಯ ಕಲಿತಾ ಇದ್ದೀವಿ. ತುಂಬ ಅಲ್ಲ, ಒಂದಷ್ಟು ವಿಷಯ. ಮೊದಲನೇದಾಗಿ ಕಣ್ಣಿನ ಕೆಲಸ ಏನು, ಆಯಿತಾ? ಬರೀ ಮನುಷ್ಯಂದಲ್ಲ, ಎಲ್ಲ ಕಣ್ಣು. ಸೊ ಬೇಸಿಕ್ ಕೆಲಸ ಏನಂತ ಹೇಳಿದ್ರೆ, ದ ಮೋಸ್ಟ್ ಬೇಸಿಕ್ ಫಂಕ್ಷನಿಂಗ್ ಏನಂತ ಹೇಳಿದ್ರೆ, ಬೆಳಕಿರುತ್ತಲ್ಲ, ಬೆಳಕನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ಗೆ ಕನ್ವರ್ಟ್ ಮಾಡೋವಂಥ ಕೆಲಸ. ಸರಿನಾ? ಇದು ನಿಮ್ಮ ಬೇಸಿಕ್ ಕೆಲಸ. ಮತ್ತು ಮುಂದಿಂದು, ಓಕೆ, ಇಲ್ಲಿ ಓದ್ಬಿಡ್ತೀನಿ ಇದನ್ನು. ದ ಐ ಚೇಂಜಸ್ ದ ರೇಸ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್. ದಿಸ್ ಸಿಗ್ನಲ್ಸ್ ಆರ್ ದೆನ್ ಸೆಂಟ್ ಇನ್ ಟು ದ ಬ್ರೈನ್ ವಿಚ್ ಇಂಟರ್ಪ್ರೆಟ್ಸ್ ಅಂತ ಹೇಳಿದ್ರೆ ಅದು ಅರ್ಥ ಮಾಡ್ಕೊಳೋದು. ದೆಮ್ ಆ್ಯಸ್ ವಿಜುವಲ್ ಇಮೇಜಸ್. ಆಯಿತಾ? ಇಲ್ಲಿಂದ ಕರೆಂಟಾಗಿ ಹೋಗುತ್ತೆ ತಲೆಯಲ್ಲಿ, ಅದನ್ನು ಇಮೇಜ್ ಆಗುತ್ತೆ. ವಿಚಿತ್ರ ಅಲ್ವಾ? ಕಣ್ಣಲ್ಲಿರೋವಂಥ ಕರೆಂಟು ನಾವು ಅರ್ಥ ಮಾಡ್ಕೊತೀವಿ. ಹೇಳಬೇಕು ಅಂತ ಹೇಳಿದ್ರೆ ಕರೆಂಟ್ ಹೋಗ್ತಾ ಇದೆ. ಸರಿನಾ? ಹಾಗಾಗಿ ಒಂದಷ್ಟು ರಿಸರ್ಚ್ ಮಾಡ್ತಾಯಿದ್ದಾರೆ. ಏನಂತ ಹೇಳಿದ್ರೆ, ಕ್ಯಾಮ್ರಾ ಇಟ್ಟು, ಕಣ್ಣು ತೊಂದರೆ ಇರೋರಿಗೆ ಕ್ಯಾಮ್ರಾ ಇಟ್ಟು ಹೊರಗಡೆ ತಲೆಯನ್ನು ಡ್ರಿಲ್ ಮಾಡಿ ಎಲೆಕ್ಟ್ರಿಕಲ್ ಸಿಗ್ನಲ್ಸು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಾವು ನೋಡ್ಬೋದು. ಸೊ ಈ ಥರ ರಿಸರ್ಚ್ ನಡೀತಾ ಇದೆ. ಸೊ ಬೇಸಿಕಲಿ ಎಲೆಕ್ಟ್ರಿಕಲ್ ಸಿಗ್ನಲ್ ಹೋಯಿತು ಅಂತ ಹೇಳಿ ನೀವು ನೋಡ್ಬೋದು ತಾನೆ. ಸೊ ದಟ್ ಇಸ್ ದ ಬೇಸಿಕ್ ಫಂಡ್ ಅಲ್ಲಿ. ಸೊ ನೀವು ಇಂಟ್ರೆಸ್ಟ್ ಇರೋರು ವೆಬ್ ಸರ್ಚ್ ಮಾಡ್ಬೋದು. ಆಯಿತಾ? ಮುಂದಿನ ಭಾಗ ಪಾರ್ಟ್ಸ್ ಆಫ್ ಹ್ಯೂಮನ್ ಐ. ಮೊದಲನೇದಾಗಿ ಕಾರ್ನಿಯಾ. ಇದು ಟ್ರಾನ್ಸ್ಪರೆಂಟ್ ಅಂತ ಹೇಳಿದ್ರೆ ಗಾಜಿದ್ದಂಗೆ. ಆಯಿತಾ? ಅದರಲ್ಲಿ ಲೈಟು ಪಾಸ್ ಆಗುತ್ತೆ. ಸೊ ಇಟ್ಸ್ ಅ ಟ್ರಾನ್ಸ್ಪರೆಂಟ್ ಫ್ರಂಟ್ ಪಾರ್ಟ್ ವಿಚ್ ಪ್ರೊಟೆಕ್ಟ್ಸ್ ದ ಐ ಆ್ಯಂಡ್ ಫೋಕಸಸ್ ದ ಸಮ್ ಪಾರ್ಟ್ ಆಫ್ ದ ಲೈಟ್. ಇದು ಪ್ರೊಟೆಕ್ಷನ್ ಮತ್ತು ಫೋಕಸಿಂಗ್ಗೆ ಕೆಲಸ ಮಾಡೋವಂಥ ಭಾಗ. ಆಯಿತಾ? ನೆಕ್ಸ್ಟು ಮೂರನೇದಕ್ಕೆ ಹೋಗ್ತಾಯಿದ್ದೀನಿ, ಐರಿಸ್ ಅಂತ ಹೇಳಿ. ಐರಿಸ್ ಕಂಟ್ರೋಲ್ಸ್ ದ ಅಮೌಂಟ್ ಆಫ್ ಲೈಟ್ ಗೋಯಿಂಗ್ ಇನ್ ಟು ದ ಐ. ಎಷ್ಟು ಬೆಳಕು ಹೋಗ್ತಾಯಿದೆ ನಮ್ಮ ಕಣ್ಣಿಗೆ, ಇಟ್ ಇಸ್ ಕಂಟ್ರೋಲ್ಡ್ ಬೈ ಐರಿಸ್. ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀವಿ. ಈ ಜಾಗ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ, ಅದಕ್ಕೆ ಪ್ಯೂಪಲ್ ಅಂತ ಹೇಳ್ತೀವಿ. ಅದನ್ನು ಆಮೇಲೆ ಮಾತಾಡ್ತೀನಿ. ಕ್ರಿಸ್ಟಲ್, ಇದು ನಮ್ಮ ಕ್ರಿಸ್ಟಲ್. ಸರಿನಾ? ಇದೇನು ಕ್ರಿಸ್ಟಲ್ ಅಂತ ಹೇಳಿದ್ರೆ, ಇವನ್ ಕ್ರಿಸ್ಟಲೈನ್ ಲೆನ್ಸ್. ಈ ಲೆನ್ಸ್ ಇದ್ದಂಗೆ, ಲೆನ್ಸ್ ಥರ ಕೆಲಸ ಮಾಡುತ್ತೆ. ಇದು ಕೂಡ ಟ್ರಾನ್ಸ್ಪರೆಂಟೇ. ನಮ್ಮ ಕಾನ್ವೆಕ್ಸ್ ಲೆನ್ಸ್ ಇದೆಯಲ್ಲ, ಹಾಗೆಯೇ ಇದು ಕೂಡ ಕೆಲಸ ಮಾಡುತ್ತೆ. ಸರಿನಾ? ಸಿಲೆರಿ ಮಸಲ್ ಅಂತ ಹೇಳಿದ್ರೆ ಅದೊಂದು ಮಸಲ್ಲು. ಈ ಲೆನ್ಸ್ನ ಕಂಟ್ರೋಲ್ ಮಾಡುತ್ತೆ. ಏನು ಕಂಟ್ರೋಲ್ ಮಾಡುತ್ತೆ, ಹೇಗೆ ಕಂಟ್ರೋಲ್ ಮಾಡುತ್ತೆ, ಹೇಗೆ ಮಾತಾಡಲ್ಲ, ಏನಕ್ಕೆ ಕಂಟ್ರೋಲ್ ಮಾಡುತ್ತೆ ಅದನ್ನು ಆಮೇಲೆ ಹೇಳ್ತೀನಿ. ಎಂಟನೇದು, ಈ ಲೈಟು ಇದರಿಂದೆಲ್ಲ ಹೋಗಿ, ಇದೆಲ್ಲ ಟ್ರಾನ್ಸ್ಪರೆಂಟ್ ಅಲ್ವಾ, ರೆಟಿನಾ ಮೇಲೆ ಬೀಳುತ್ತೆ. ಅಲ್ಲೇ ನಿಮ್ಮ ಲೈಟು ಎಲೆಕ್ಟ್ರಿಕಲ್ ಸಿಗ್ನಲ್ ಕನ್ವರ್ಟ್ ಆಗೋದು. ನಿಮ್ಮ ರೆಟಿನಾ ಈ ಜಾಗದಲ್ಲಿ ಬರುತ್ತೆ. ಆಯಿತಾ? ಇನ್ನರ್ ವಾಲಿಂಗ್ ಇದ್ದಂಗೆ, ಈ ಗೋಡೆ ಮೇಲೆ ಮೆತ್ತಿಸಿದ್ದಂಗೆ. ಕೊನೆಯದಾಗಿ ನಮ್ಮ ಆಪ್ಟಿಕಲ್ ನರ್ವ್. ಸರಿನಾ? ಆಪ್ಟಿಕಲ್ ನರ್ವ್ ಕ್ಯಾರೀಸ್ ದಿಸ್ ಸಿಗ್ನಲ್ಸ್ ಟು ದ ಬ್ರೈನ್. ಎರಡನೇದು ಏಳನೇದು ಹೇಳಲಿಲ್ಲ. ಎರಡನೇದು ಏಳನೇದು ಏನಂತ ಹೇಳಿದ್ರೆ, ದೇ ಆರ್ ಜಲ್ಲಿ ಲೈಕ್ ಮೆಟೀರಿಯಲ್. ಜಲ್ಲಿಯಿಂದ ಗೊತ್ತಲ್ಲ, ಆಯಿತಾ? ಜಲ್ಲಿ ಅಂತ ಹೇಳಿದ್ರೆ ಒಂಥರ ನೀರು ಮೆತ್ತುತ್ತಲ್ಲ, ಆ ಥರ ಇದ್ದಂಗೆ. ಇಟ್ ಈಸ್ ಬಿಟ್ವೀನ್ ಕಾರ್ನಿಯಾ ಆ್ಯಂಡ್ ಐರಿಸ್. ಸೊ ಈ ಎರಡನ ಮಧ್ಯ ಇನ್ನು ಆಕ್ವಸ್ ಹ್ಯೂಮರ್ ಅಂತೆ, ಅದು ಇಲ್ಲಿರುತ್ತೆ. ಏಳನೇದು ಈ ಭಾಗದಲ್ಲಿರುತ್ತೆ. ಆಯಿತಾ? ಈ ಜಾಗದಲ್ಲಿ ಅದು ಕೂಡ ಒಂಥರ ನೀರು ಅಂತ ಹೇಳೋದಕ್ಕಲ್ಲ, ನೀರು ಥರ. ಸರಿನಾ? ಸೊ ಇವಾಗ ಸ್ವಲ್ಪ ಐರಿಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಐರಿಸ್ ಏನು ಮಾಡುತ್ತೆ? ಇಟ್ ಕಂಟ್ರೋಲ್ಸ್ ದ ಅಮೌಂಟ್ ಆಫ್ ಲೈಟ್. ಏನಕ್ಕೆ ಕಂಟ್ರೋಲ್ ಮಾಡಬೇಕು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಮೊದಲಾಗಿ. ಹುಡುಗರ ಇದು ನೋಡಿದ್ದೀರಾ? ಇದನ್ನು ಒಂದು ಪ್ರಶ್ನೆಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನಂತ ಹೇಳಿದ್ರೆ, ಇದು ನಿಮ್ಮ ಕಾನ್ವೆಕ್ಸ್ ಲೆನ್ಸು, ನಿಮ್ಮ ಇಮೇಜ್ ಇದು. ಸೊ ದಿಸ್ ಇಸ್ ಯುವರ್ ಇಮೇಜ್. ಕಲರ್ ಸರಿ ಕಾಣ್ತಾ ಇಲ್ಲ. ಇದು ನಿಮ್ಮ ಇಮೇಜ್. ಅದೇ ಇಮೇಜ್ ಇಲ್ಲೂ ಇದೆ. ವ್ಯತ್ಯಾಸ ಏನು? ಇದು ಬ್ರೈಟ್ ಆಗಿದೆ, ಇದು ಬ್ರೈಟ್ ಆಗಿಲ್ಲ. ಸೊ ಏನಕ್ಕೆ ಅಂದರೆ, ಇಲ್ಲಿ ಬ್ರೈಟ್ ಆಗಿರೋವಂಥದ್ದು ಏನಕ್ಕೆ ನೋಡ್ತಾ ಇದ್ದೀವಿ, ಇಲ್ಲಿ ಕಮ್ಮಿ ಇರೋ ಬ್ರೈಟ್ನೆಸ್ ಏನಕ್ಕೆ ನೋಡ್ತಾ ಇದ್ದೀವಿ, ಅದೇ ಲೆನ್ಸು. ವ್ಯತ್ಯಾಸ ಏನಂತ ಹೇಳಿದ್ರೆ, ಇಲ್ಲಿ ನಾನು ಇಲ್ಲಿ ಎರಡನೇದರಲ್ಲಿ ಅರ್ಧ ನಾನು ಬ್ಲಾಕ್ ಮಾಡಿದ್ದೀನಿ, ಬೆಳಕು ಹೋಗೋದನ್ನು ನಿಲ್ಲಿಸಿದ್ದೀನಿ. ಸೊ ಈ ಥರ ನಿಲ್ಲಿಸಿದಾಗ ಪೂರ ಪಿಕ್ಚರ್ ಕಾಣುತ್ತೆ, ಆದರೆ ಅದು ಬ್ರೈಟ್ನೆಸ್ ಕಮ್ಮಿ ಆಗುತ್ತೆ. ಸೊ ಬೇಸಿಕಲಿ ಈ ಲೆನ್ಸಲ್ಲಿ ನಾವು ಕಮ್ಮಿ ಲೈಟ್ ಹೋಗಿಬಿಟ್ರೆ
ಪೂರಾ ಇಮೇಜ್ ಬರುತ್ತೆ, ಆದರೆ ಅದು ಬ್ರೈಟ್ನೆಸ್ ಕಮ್ಮಿ ಆಗುತ್ತೆ. ಸರಿನಾ? ಸೊ ಎಷ್ಟು ಲೈಟ್ ಹೋಗುತ್ತೋ ಅಷ್ಟು ಬ್ರೈಟ್ನೆಸ್ ಇರುತ್ತೆ. ಸೊ ಇದಕ್ಕೂ ಐರಿಸ್ಗೂ ಏನು ಸಂಬಂಧ? ಕತ್ಲು ರೂಮಲ್ಲಿದ್ರಿ ಅಂತ ತಿಳ್ಕೊಳ್ಳಿ. ಕತ್ಲು ರೂಮಲ್ಲಿ ಬೆಳಕು ಕಮ್ಮಿ ಇರುತ್ತೆ. ಅವಾಗ ಏನು ಮಾಡುತ್ತೆ ಐರಿಸ್ ಅಂತ ಹೇಳಿದ್ರೆ ತುಂಬ ದೊಡ್ಡದಾಗಿ ಓಪನ್ ಆಗುತ್ತೆ. ಓಪನ್ ಆದಾಗ ಎಷ್ಟು ಕಮ್ಮಿ ಬೆಳಕಿದೆಯೋ ಅಷ್ಟನ್ನು, ಅಂದರೆ ಎಷ್ಟು ಹೋಗೋಕ್ಕಾಗುತ್ತೆ ಅಷ್ಟು ಲೈಟು ಹೋಗುತ್ತೆ. ಅದು ನಮ್ಮ ಸೆನ್ಸರ್ ಮೇಲೆ ಬಿದ್ದು ಒಂದಷ್ಟು ಕಾಣುತ್ತೆ. ಅದೇ ತುಂಬ ಬ್ರೈಟ್ ಇತ್ತು ಅಂದ್ಕೊಳ್ಳಿ, ಬ್ರೈಟ್ ರೂಮ್ ಅಲ್ಲ, ಹೊರಗಡೆ ಹೋದರೆ ಅಂದ್ಕೊಳ್ಳಿ ಬಿಸಿಲಿರಬೇಕಾದ್ರೆ, ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ಬ್ರೈಟ್ನೆಸ್ ತುಂಬ ಇದೆ, ಲೈಟ್ ಇಂಟೆನ್ಸಿಟಿ ತುಂಬ ಇದೆ, ಅಷ್ಟು ಲೈಟು ಇಂಟೆನ್ಸಿಟಿ ಕಣ್ಣಿಗೆ ಬಿತ್ತು ಅಂತ ಹೇಳಿದ್ರೆ ಕಣ್ಣು ಹಾಳಾಗುತ್ತೆ. ಅದಕ್ಕೆ ನಾವು ಸೂರ್ಯನ ಸೀದಾ ನೋಡೋದಕ್ಕಾಗಲ್ಲ, ರೆಟಿನಾ ಸುಡುತ್ತೆ. ಆಯಿತಾ? ಸೊ ಏನು ಮಾಡುತ್ತೆ ಅಂತ ಹೇಳಿ ನಮ್ಮ ಕಣ್ಣು ಆದಷ್ಟು ಪುಟ್ಟದಾಗಿ ನೋಡುತ್ತೆ, ಯಾವುದೋ ಐರಿಸ್ಸು. ಅವಾಗ ಕಮ್ಮಿ ಲೈಟು ಎರಡಲ್ಲೂ ಆದಷ್ಟು ಒಂದತ್ರನೇ ಅಕ್ಕಪಕ್ಕ ಇಂಟೆನ್ಸಿಟಿ ಅಷ್ಟೇ ಇರುತ್ತೆ. ಏನಂತ ಹೇಳಿದ್ರೆ ಇಲ್ಲಿ ಹೊರಗಡೆ ಲೈಟ್ ಹೆಚ್ಚಿದೆ, ಇಲ್ಲಿ ಹೊರಗಡೆ ಲೈಟು ಕಮ್ಮಿ ಇದೆ. ಸೊ ಕಮ್ಮಿ ಇರಬೇಕಾದ್ರೆ ನಮ್ಗೆ ಆದಷ್ಟು ಹೆಚ್ಚು ಲೈಟ್ ಹೋಗಲಿ ಅಂಥೇಳಿ ತುಂಬ ಬಾಗಿಲು ತೆಗಿತಾರೆ ಒಂದು ಲೆಕ್ಕದಲ್ಲಿ. ಇಲ್ಲಿ ಬಾಗಿಲನ್ನ ಪುಟ್ಟದ್ದು ಮಾಡ್ತಾರೆ, ತುಂಬ ಲೈಟ್ ಇದೆ, ಇಷ್ಟು ಸಾಕು ನಮಗೆ ಅಂಥೇಳಿ ಅರ್ಥ ಮಾಡ್ಕೊಳೋದಕ್ಕೆ, ನೋಡೋದಕ್ಕೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕಣ್ಣು ಸುಡುತ್ತೆ. ಸೊ ಇದು ಐರಿಸ್ ಕೆಲಸ. ಸೊ ಬೇಸಿಕಲಿ ಇದು ನಮ್ಮ ಒಪೇಕ್ ಭಾಗ. ಒಪೇಕ್ ಅಂತ ಹೇಳಿದ್ರೆ ಲೈಟ್ ಹೋಗದೇ ಇರೋವಂಥದ್ದು. ಇದು ನಮ್ಮ ಟ್ರಾನ್ಸ್ಪರೆಂಟ್ ಭಾಗ. ಸರಿನಾ? ಇಲ್ಲಿ ಒಪೇಕ್ನೆಸ್ ಹೆಚ್ಚಿದೆ, ಟ್ರಾನ್ಸ್ಪರೆಂಟು ಕಮ್ಮಿ ಇದೆ. ಆಯಿತಾ? ಸೊ ಇದನ್ನು ಪೂರ ಇನ್ನೊಂದ್ಸತಿ 3D ಮಾಡಲಲ್ಲಿ ನೋಡ್ತಾ ಇದ್ದೀನಿ. ಇದು ಆ್ಯಮ್ಮೆಚ್ಯೂರ್ 3D ಮಾಡೆಲ್ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳು ಮಾಡ್ದಂಗೆ. ಸೊ ಇದನ್ನು ತುಂಬ ಸೀರಿಯಸ್ಸಾಗಿ ತೊಗೊಳಕ್ಕೆ ಹೋಗಬೇಡಿ, ಇದು ಸುಮ್ಮನೆ ಅರ್ಥ ಮಾಡ್ಕೊಳೋದಕ್ಕೋಸ್ಕರ ನಾನು ಮಾಡಿರೋದು. ಒಂದು ಅರ್ಧ ಗಂಟೆ 20 ನಿಮಿಷದಲ್ಲಿ ಮಾಡಿದ್ದೀನಿ ಇದನ್ನು. ಸೊ ಆಯಿತಾ? ನಂಗೆ ಅಷ್ಟೇ ಬರೋದು, ಸೊ ಇಷ್ಟು ಮಾಡಿದ್ದೀನಿ. ಇದು ನಿಮ್ಮ ಆಪ್ಟಿಕಲ್ ನರ್ವ್ ಅಂತ ತಿಳ್ಕೊಂಡ್ರೆ ಈ ಕೆಂಪು ರಾಡು ನಿಮ್ಮ ರೆಟಿನಾ ಈ ಭಾಗ ಅಂತ ತಿಳ್ಕೊಳ್ಳೋಣ. ಸೊ ಈ ಥರ ರೆಟಿನಾ ಇಂಥದ್ದಿದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಈ ಥರ ಜಾಗ ಇರುತ್ತೆ. ಇದ್ರೊಳಗಡೆ ಒಂಥರ ನೀರು ಥರ ಜೆಲ್ಲಿ ಲೇಕ್ ಮೆಟೀರಿಯಲ್ ಅಂಥೇಳಿ ಇದೇನೋ ಇದೆಯಲ್ಲ, ಏನು ಹೆಸರು ಅದ್ರದ್ದು, ವಿಟ್ರಸ್ ಹ್ಯೂಮರ್ ಅಂಥೇಳಿ ಅದು ಇರೋವಂಥ ಇದು ಇಲ್ಲಿ ಲಿಕ್ವಿಡ್ ಇರುತ್ತೆ. ಇಂಥ ಜಾಗದಲ್ಲಿ ಇದೆಲ್ಲ ಇದು ಗೋಡೆ ಅಂತ ತಿಳ್ಕೊಂಡ್ರೆ ಅದ್ರ ಮೇಲೆ ನಿಮ್ಮ ಸೆನ್ಸರ್ ಇರುತ್ತೆ, ಅದನ್ನು ರೆಟಿನಾ ಅಂತ ಹೇಳ್ತೀವಿ. ಸರಿನಾ? ಇಂಥ ಜಾಗದಲ್ಲಿ ನಿಮ್ಮ ರೆಟಿನಾ ಇರುತ್ತೆ. ಈ ಖಾಲಿ ಜಾಗದಲ್ಲಿ ಆ ಲಿಕ್ವಿಡ್ ಇರುತ್ತೆ, ಅದು ಟ್ರಾನ್ಸ್ಪರೆಂಟ್ ಇರುತ್ತೆ. ಹೌದು, ಟ್ರಾನ್ಸ್ಪರೆಂಟ್ ಇರುತ್ತೆ. ಹಾಗಾಗಿ ನಿಮ್ಮ ಲೈಟ್ ಒಳಗಡೆ ಹೋಗ್ಬೋದು. ಆಯಿತಾ? ನಿಮ್ಮ ನರ್ವ್ ಇದು, ಮತ್ತು ಇದು ರೆಟಿನಾ ಅಂತ ಹೇಳಿ ತಿಳ್ಕೊಳ್ಳೋಣ. ಲೆನ್ಸ್ ಇರುತ್ತೆ ನೋಡಿ, ಇಲ್ಲಿ ಲೆನ್ಸು ಕೂಡ ಟ್ರಾನ್ಸ್ಪರೆಂಟು. ಇದು ಕಾನ್ವೆಕ್ಸ್ ಲೆನ್ಸು. ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ರೆಟಿನಾ ಮೇಲೆ ಕರೆಕ್ಟಾಗಿ ಶಾರ್ಪ್ ಇಮೇಜ್ ಬೀಳೋ ಹಾಗೆ ಕೆಲಸ ಮಾಡುತ್ತೆ. ನೆಕ್ಸ್ಟು ನಿಮ್ಮ ಐರಿಸ್. ಇದು ನಿಮ್ಮ ಐರಿಸ್. ಸರಿನಾ? ಸೊ ಇಲ್ಲಿ ದೊಡ್ಡದಾಗಿದೆ ಐರಿಸ್ಸು. ಈ ಟ್ರಾನ್ಸ್ಪರೆಂಟ್ ಜಾಗ ಇದೆಯಲ್ಲ ಅದನ್ನು ಪ್ಯೂಪಲ್ ಅಂತ ಹೇಳ್ತೀವಿ. ಅದನ್ನು ಹೇಳೋದು ಮಾಡ್ತದೆ ನೋಡಿ, ಪ್ಯೂಪಲ್ ಇದೆ ಅಂತ, ಪ್ಯೂಪಲ್ ಅಂತ ಇದೆಯಲ್ಲ, ಪ್ಯೂಪಲ್ ಏನಂತ ಹೇಳಿದ್ರೆ ಆಬ್ಸೆನ್ಸ್ ಆಫ್ ಐರಿಸ್. ಟ್ರಾನ್ಸ್ಪರೆಂಟ್ ಅಂತ ಹೇಳಿದ್ನಲ್ಲ ಈ ಭಾಗ, ಅದನ್ನು ಪ್ಯೂಪಲ್ ಅಂತ ಹೇಳ್ತೀವಿ. ಸೊ ಫಿಸಿಕಲಾಗಿ ಅಲ್ಲಿಲ್ಲ, ಅದು ಏನೂ ಇಲ್ಲ, ಅದು ಜಾಗ ಅಷ್ಟೇ ಅದು. ಆಯಿತಾ? ಬಾಗಿಲು ದೊಡ್ಡದಾಗಿ ತೆಗೆದಿತ್ತು ಅಂತ ಹೇಳಿದ್ರೆ, ಬಾಗಿಲು ದೊಡ್ಡದಾಗಿ ತೆಗೆದಿದೆ ಅಂತ ಹೇಳ್ತೀವಿ ನೋಡಿ, ಆ ಜಾಗ ಅಷ್ಟೇ, ಅದೇನು ಫಿಸಿಕಲಾಗಿ ಏನಿಲ್ಲ ಅಲ್ಲಿ, ಮುಟ್ಟೋದಕ್ಕೇನಿಲ್ಲ ಅಲ್ಲಿ. ಆಯಿತಾ? ಸೊ ಆಬ್ಸೆನ್ಸ್ ಆಫ್ ಐರಿಸ್ ಈಸ್ ಯುವರ್ ಪ್ಯೂಪಲ್. ಐರಿಸ್ ಇಷ್ಟು ಜಾಗ ಬಿಟ್ಟಿದೆಯಲ್ಲ ಅದನ್ನು ಪ್ಯೂಪಲ್ ಅಂತ ಕರಿತೀವಿ. ಹಾಂ, ನಿಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಕಣ್ಣು ಇವಾಗ ಡಾರ್ಕ್ ರೂಮಲ್ಲಿದೆಯಾ, ಬೆಳಕಿರೋ ರೂಮಲ್ಲಿದೆಯಾ, ಕಮ್ಮಿ ಬೆಳಕಿರೋ ರೂಮಲ್ಲಿದೆಯಾ? ಎಂಥ ಜಾಗದಲ್ಲಿದ್ದಾರೆ ಅವರು? ಬೆಳಕು ಹೆಚ್ಚಿದೆಯಾ ಜಾಗದಲ್ಲಿ, ಕಮ್ಮಿ ಇದೆಯಾ ಬೆಳಕು? ಇದು ದೊಡ್ಡದಾಗಿ ತೆಗೆದಿದೆ ಅಂತ ಲೆಕ್ಕ ಹಾಕಿದ್ರೆ ಅಲ್ಲಿ ಬೆಳಕು ಕಮ್ಮಿ ಇದೆ. ಸರಿನಾ? ಬಿಸಿಲಿರೋ ಅಂಥ ಜಾಗಕ್ಕೆ ಹೋಯಿತು ಅಂದರೆ ಏನಾಗುತ್ತೆ ನೋಡ್ತೀನಿ ರೀ. ನಿಮ್ಮ ಕಣ್ಣು ಈ ರೀತಿಯಲ್ಲಿ ಆಗುತ್ತೆ. ಇವಾಗ ಐರಿಸ್ ಹೆಚ್ಚಾಗಿದೆ, ಪ್ಯೂಪಲ್ಲು ಕಮ್ಮಿ ಆಗಿದೆ. ವ್ಯತ್ಯಾಸ ಗೊತ್ತಾಯ್ತಾ? ಐರಿಸ್ಸು ಪ್ಯೂಪಲ್ಲು. ಸೊ ಪ್ಯೂಪಲ್ ಇಸ್ ದ ಓಪನಿಂಗ್. ಸೊ ಪ್ಯೂಪಲ್ಲು ಈ ಜಾಗ, ಅದನ್ನು ಮಾರ್ಕ್ ಮಾಡೋದಕ್ಕಾಗಲ್ಲ ಇಲ್ಲಿ. ಸೊ ಬೇಸಿಕಲಿ ಟ್ರಾನ್ಸ್ಪರೆಂಟ್ ಇದೆಯಲ್ಲ ಅದು ನಿಮ್ಮ ಪ್ಯೂಪಲ್. ಇದು ನಿಮ್ಮ ಪ್ಯೂಪಲ್ ಈ ಭಾಗ. ಅದಾಯಿತು ಅಂದಮೇಲೆ ಇನ್ನೇನಿದೆ,
ನಿಮ್ಮ ಕಾರ್ನಿಯಾ, ಈ ಧೂಳು ಗೀಳು ಕಣ್ಣಲ್ಲಿ ಉಚ್ಕೊಂತೀವಲ್ಲ ಅದೇ ಇದು ನೋಡಿ. ಇಲ್ಲಿ ಈ ಥರ ಟ್ರಾನ್ಸ್ಪರೆಂಟಾಗಿ ಅಲ್ಲೆಲ್ಲ ಗಲೀಜೆಲ್ಲ ಕೂತ್ಕೊಂಡಿರ್ತಾರೆ ಮೇಲೆ. ಸೊ ಫಿಸಿಕಲ್ ಪ್ರೊಟೆಕ್ಷನ್ನು, ಏನೇನೋ ಪ್ರೊಟೆಕ್ಷನ್ಗೆ, ಮತ್ತು ಸ್ವಲ್ಪ ಲೈಟು ಕಾನ್ವರ್ಜ್ ಆಗಲಿ ಅಂತ ಹೇಳಿ 2 ಫಂಕ್ಷನಿಗೆ ಇದೆ ಇದರದ್ದು. ಅದಕ್ಕೋಸ್ಕರ ಈ ಟ್ರಾನ್ಸ್ಪರೆಂಟ್ ಕಾರ್ನಿಯಾ. ಸೊ ಇದೆಲ್ಲ ಬಿಟ್ಟು ಸಿಲೇರಿ ಬಿಳಿದಿದೆಯಲ್ಲ, ಅದಕ್ಕೆ ಸಿಲೇರಾ ಅಂತ ಹೇಳ್ತೀವಿ. ಪ್ರೊನೌನ್ಸಿಯೇಷನ್ ಸರಿ ಇದೆಯಲ್ಲ ಗೊತ್ತಿಲ್ಲ, ಬಟ್ ಆದಷ್ಟು ನಾನು ಹೇಳೋದಕ್ಕೆ ನೋಡಿದ್ದೀನಿ. ಸೊ ಇದು ನಿಮ್ಮ ಕಣ್ಣು. ಸೊ ಹೇಗಿದೆ ಇದು? ನಾನು ಇಷ್ಟೇ ಮಾಡೋದಕ್ಕಾಗಿದ್ದು ನನ್ನ ಕೈಯಲ್ಲಿ. ಚೆನ್ನಾಗಿದೆಯೋ ಇಲ್ಲ ನಿಮ್ಗೆ ಅರ್ಥ ಆಯ್ತೋ ಇಲ್ಲ ಹೇಳಿರಿ ಆಯಿತಾ. ಸೊ ಇದು ನಿಮ್ಮ ಕಣ್ಣು. ಹಾಂ, ಸಿಲೇರಾ ಏನು ಮಾಡುತ್ತೆ, ಈ ಬಿಳಿದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಮೊದಲು ಪ್ರೊಟೆಕ್ಷನ್ನು ಮತ್ತು ಸ್ಟ್ರಕ್ಚರ್ ಆಫ್ ದ ಐ. ಸೊ ಕಣ್ಣು ಆ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಫಿಕ್ಸ್ ಮಾಡುತ್ತಿದ್ದು. ಸೊ ಸೈಜು ಅವೆಲ್ಲ, ಶೇಪು ಅವೆಲ್ಲನೂ, ಪ್ರೊಟೆಕ್ಷನ್ನು ಇವೆಲ್ಲದಕ್ಕೂ ಸಿಲೇರಾ ಉಪಯೋಗ ಬರುತ್ತೆ ಆಯಿತಾ. ಸೊ ಕೊನೆಯದಾಗಿ ಹೌ ವಿ ಸಿ ಥಿಂಗ್ಸ್ ಕ್ಲಿಯರ್ಲಿ, ಎಕ್ಸ್ಪ್ಲನೇಷನ್ ಫ್ರಮ್ ಪಾಯಿಂಟ್ ಆಫ್ ವ್ಯೂ ಆಫ್ ರೇ ಡಯಾಗ್ರಾಮ್. ಸೊ ನಾನು ಫಿಸಿಕ್ಸ್ ಅಂತೂ ಬಿಡೋದಕ್ಕಾಗಲ್ಲ, ಇದು ಬಯಾಲಜಿ ಪಾರ್ಟು ಅಂದರೂ ಇದರಲ್ಲಿ ಸ್ವಲ್ಪ ಫಿಸಿಕ್ಸ್ ಥರನ ಅಂಥೇಳಿ ಈ ಭಾಗ ಹಾಕಿದ್ದೀನಿ. ಇದು ನಿಮ್ಮ ಲೆನ್ಸ್ ಅಲ್ವಾ. ಸೊ ಇದು ನಿಮ್ಮ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಇಲ್ಲೊಂದು ಪುಟ್ಟ ಆಬ್ಜೆಕ್ಟ್ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿಂದ ಬೆಳಕು ಹಿಂಗೋಗಿ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಹೋಗಿ ಈ ರೀತಿಯಲ್ಲಿ ಹೋಗುತ್ತೆ ಅಲ್ವಾ. ಸರಿ, ಪ್ರಿನ್ಸಿಪಲ್ ಫೋಕಸ್ ಪಾಸ್ ಆಗಿ ಈ ರೀತಿಯಲ್ಲಿ ಹೋಗುತ್ತೆ. ಮತ್ತು ಇದು ಸೀದಾ ಹಿಂಗೆ ಹೋಗುತ್ತೆ. ಎಲ್ಲಿ ಜಾನ್ ಆಯಿತು ನಿಮ್ಮ ಇಂಥದ್ದು ಶಾರ್ಪ್ ಇಮೇಜ್ ಬರುತ್ತೆ ಅಲ್ವಾ. ಸೊ ಈ ರೀತಿ ನಿಮ್ಮ ಕಣ್ಣು ಕೆಲಸ ಮಾಡ್ತಿದೆ ಅಷ್ಟೇ. ಇಮೇಜ್ ಬೀಳುತ್ತಲ್ಲ, ಇಲ್ಲಿ ಸೆನ್ಸರ್ ಇರುತ್ತೆ, ಕೋನು ರಾಡ್ ಅಂತ ಏನೇನೋ ಹೇಳ್ತಾರೆ ಅದಕ್ಕೆ. ಅದು ನಿಮ್ಮ ಬೆಳಕನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ ಕನ್ವರ್ಟ್ ಮಾಡಿ ಅದನ್ನು ತಲೆ ಕೆಡಿಸುತ್ತೆ. ಸೊ ದಿಸ್ ಇಸ್ ದ ಬೇಸಿಕ್ ವರ್ಕಿಂಗ್ ಅಂತ ಹೇಳ್ಬೋದು. ಇಲ್ಲಿ ಹೋಗುವಂಥ ಲೈಟು, ಇಲ್ಲಿ ನೋಡಿ, ಇಲ್ಲಿ ಯಾವುದಿದೆ, ಏನಿದೆ, ಇಲ್ಲಿ ಐರಿಸ್ ಇದೆ, ಅದು ಹೋಗಿಬಿಡಲ್ಲ ಒಳಗಡೆ. ತುಂಬ ಬೆಳಕಿದೆ, ನಮಗೆ ಕಣ್ಣಿಗೆ ಸಾಕು ಅಂತ ಹೇಳಿ ಅದು ಬ್ಲಾಕ್ ಮಾಡುತ್ತೆ. ಅರ್ಥ ಆಯ್ತಾ? ಇದು ನಿಮ್ಮ ಐರಿಸ್ ಕೆಲಸ. ಈ ಭಾಗ ಇದೆಯಲ್ಲ, ಓಪನಿಂಗ್ ಇದೆಯಲ್ಲ, ಇದು ನಮ್ಮ ಪ್ಯೂಪಲ್. ಸರಿನಾ? ಮತ್ತೊಂದು, ಈ ಐರಿಸ್ ಇರುತ್ತಲ್ಲ ಹುಡುಗರ, ಒಬ್ಬೊಬ್ರಿಗದು, ಎಲ್ಲಿದೆ ಐರಿಸ್ಸು? ಹಾಂ, ಒಬ್ಬೊಬ್ರಿಗದು ಹಸಿರು ಇರುತ್ತೆ, ಅರ್ಶಿನ ಇರುತ್ತೆ, ಅರ್ಶಿನ ಇರಲ್ಲ, ಬ್ರೌನ್ ಅಂದರೆ ಬ್ರೌನ್ ಇರುತ್ತೆ, ಅರ್ಶಿನ ಇರಲ್ಲ ಅಂದ್ಕೊತೀನಿ. ಹಾಂ, ನೀಲಿ ಇರುತ್ತೆ, ಕೆಂಪು ಇರುತ್ತೋ ಇಲ್ಲ ಗೊತ್ತಿಲ್ಲ, ಅದೇ ಕಪ್ಪು ಮತ್ತು ಏನು ಕಾಮನ್ನು, ಅದೇ ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಐ ಅಂತ ಹೇಳ್ತಾರಲ್ಲ, ಅದು ಕಾಮನ್ ನಮ್ಮಲ್ಲಿ. ಸೊ ಬೇರೆ ಬೇರೆ ಕಲರ್ ಇರುತ್ತೆ, ಅದೇ ಕಲರ್ ಆಫ್ ದ ಐ ಅಂತ ಹೇಳ್ತಾರೆ ನೋಡಿ. ಸೊ ಅದೇ ಐರಿಸ್ತೇನೆ ಕಲರ್ ಆಫ್ ದ ಐ, ಅದೇ ಕೊಡೋದು ಕಲರ್ ಆಫ್ ದ ಐ. ಬಿಳಿದು ಎಲ್ಲರಿಗೂ ಬಿಳಿದಿರುತ್ತೆ ಮನುಷ್ಯನಿಗೆ. ಮತ್ತು ಮನುಷ್ಯನಲ್ಲಿ ಬಣ್ಣ ಅಂತ ಹೇಳಿದ್ರೆ ಕಣ್ಣು ಬಣ್ಣ ಅಂಥೇಳಿ ಇದ್ರ ಬಗ್ಗೆ ಮಾತಾಡೋದು, ಯಾವುದೋ ಐರಿಸ್ ಬಗ್ಗೆ. ಆಯಿತಾ? ಅದೊಂದು ವಿಷಯ, ಅದು ಬಿಟ್ಟರೆ ಇನ್ನೇನಿಲ್ಲ ಅಷ್ಟೇ. ಸೊ ಇದನ್ನೆಲ್ಲ ಬರ್ಕೊಂಬಿಡಿ.